ನಮಸ್ಕಾರ ಫ್ರೆಂಡ್ಸ್. ನೋಡ್ರಿ, ಲೇಬರ್ ಕಾರ್ಡ್ ಹೊಂದಿದ್ರೆ ಮದುವೆ ಸಹಾಯಧನವಾಗಿ 50,000ರಿಂದ 60,000ವರೆಗೆ ನೇರವಾಗಿ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಲಾಗುತ್ತದೆ. ಕರ್ನಾಟಕ ಸರ್ಕಾರದಿಂದ ಕಾರ್ಮಿಕರಿಗೆ ಭರ್ಜರಿ ಸುದ್ದಿ. ಹೌದು ಫ್ರೆಂಡ್ಸ್, ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಬಹುದು. ನೋಡ್ರಿ, ಮನೆ ಮಗಳ ಅಥವಾ ಮಗನ ಮದುವೆ ಎಂದರೆ ಖರ್ಚಿನ ಚಿಂತೆ ಕಾಡುವುದು ಸಹಜ. ಆದರೆ ನಿಮ್ಮ ಬಳಿ ಲೇಬರ್ ಕಾರ್ಡ್, ಕಾರ್ಮಿಕ ಕಾರ್ಡ್ ಇದ್ದರೆ ಇನ್ನು ಮುಂದೆ ಮದುವೆ ಖರ್ಚಿನ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಕಿಲ್ಲ. ಕರ್ನಾಟಕ ಸರ್ಕಾರವು ನೋಂದಾಯಿತ ನಿರ್ಮಾಣ ಕಾರ್ಮಿಕರ ಕುಟುಂಬಕ್ಕೆ ಮದುವೆ ವೆಚ್ಚಕ್ಕಾಗಿ ಭರ್ಜರಿ ಆರ್ಥಿಕ ನೆರವು ನೀಡುತ್ತಿದೆ. ಏನಿದು ವಿವಾಹ ಸಹಾಯಧನ ಯೋಜನೆ? ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ಕಾರ್ಮಿಕರ ಮೇಲಿನ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಲು ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಮದುವೆ ವೆಚ್ಚಕ್ಕಾಗಿ ಕಾರ್ಮಿಕರಿಗೆ ಅಥವಾ ಅವರ ಮಕ್ಕಳಿಗೆ 50,000ದಿಂದ 60,000ವರೆಗೆ ನೇರವಾಗಿ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಲಾಗುತ್ತದೆ. ಯಾರಿಗೆ ಸಿಗುತ್ತೆ ಈ ಲಾಭ ಅಂದ್ರೆ, ನೋಡ್ರಿ, ನೋಂದಾಯಿತ ಕಾರ್ಮಿಕರು. ನೀವು ಕಡ್ಡಾಯವಾಗಿ ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿತ ನಿರ್ಮಾಣ ಕಾರ್ಮಿಕರಾಗಿರಬೇಕು. ಸದಸ್ಯತ್ವದ ಅವಧಿ: ಮದುವೆಗೆ ಕನಿಷ್ಠ 1 ವರ್ಷದ ಮೊದಲೇ ನೀವು ಕಾರ್ಮಿಕ ಕಾರ್ಡ್ ಪಡೆದಿರಬೇಕು ಮತ್ತು ಅದು ಚಾಲ್ತಿಯಲ್ಲಿರಬೇಕು. ವಯಸ್ಸಿನ ಮಿತಿ ನೋಡುವುದಾದರೆ, ಮದುವೆಯಾಗುವ ಹೆಣ್ಣು ಮಗುವಿಗೆ 18 ವರ್ಷ ಹಾಗೂ ಗಂಡು ಮಗುವಿಗೆ 21 ವರ್ಷ ತುಂಬಿರಬೇಕು. ಕುಟುಂಬ ಮಿತಿ: ಒಬ್ಬ ಕಾರ್ಮಿಕನ ಕುಟುಂಬದ 2 ಮಕ್ಕಳಿಗೆ ಮಾತ್ರ ಈ ಸೌಲಭ್ಯ ಲಭ್ಯವಿರುತ್ತದೆ. ಕೇವಲ ಮೊದಲ ಮದುವೆಗೆ. ನೆನಪಿಡಿ, ಇದು ಕೇವಲ ಮೊದಲ ಮದುವೆಗೆ ಮಾತ್ರ ಅನ್ವಯಿಸುತ್ತದೆ. ಮರು ಮದುವೆಗೆ ಅವಕಾಶವಿಲ್ಲ. ನೋಡಿ, ಯಾವ್ಯಾವ ದಾಖಲೆಗಳು ಬೇಕು ಅಂದ್ರೆ, ಪ್ರಮುಖ ದಾಖಲೆಗಳು: ಆಧಾರ್ ಕಾರ್ಡ್ ಕಾರ್ಮಿಕ ಮತ್ತು ಮದುವೆಯಾಗುವವರದ್ದು, ಲೇಬರ್ ಕಾರ್ಡ್ ನೋಂದಣಿ ಪ್ರಮಾಣ ಪತ್ರ, ಮದುವೆ ಆಮಂತ್ರಣ ಪತ್ರ ಅಥವಾ ಮದುವೆ ನೋಂದಣಿ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ಬುಕ್ ಪ್ರತಿ, ವಯಸ್ಸಿನ ಪುರಾವೆ, SSLC ಮಾರ್ಕ್ಸ್ ಕಾರ್ಡ್ ಅಥವಾ ಜನನ ಪ್ರಮಾಣ ಪತ್ರ, ಸ್ವಯಂ ಘೋಷಣಾ ಪತ್ರ, ಸೆಲ್ಫ್ ಡಿಕ್ಲರೇಷನ್ ಲೆಟರ್ ಇರಬೇಕು. ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ತುಂಬಾ ಜನರಿಗೂ ಗೊತ್ತಿರಲ್ಲ. ನೋಡ್ರಿ, ನೀವು ಈ ಸೌಲಭ್ಯ ಪಡೆಯಲು ಮದುವೆಯಾದ 6 ತಿಂಗಳ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಅಧಿಕೃತ ವೆಬ್ಸೈಟ್: ನೋಡ್ರಿ, ಈ ವೆಬ್ಸೈಟ್ ಮೂಲಕ ಹೋಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಅಥವಾ ನಿಮ್ಮ ಹತ್ತಿರದ ಸೇವಾ ಸಿಂಧು ಕೇಂದ್ರ ಅಥವಾ ಕರ್ನಾಟಕ ಒನ್ ಕೇಂದ್ರಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆಯಬಹುದು. ಹೌದು ಫ್ರೆಂಡ್ಸ್, ನೋಡ್ರಿ, ಇದನ್ನ ಅಪ್ಲಿಕೇಶನ್ ಯಾರಿಗೆಲ್ಲ ಫಿಲ್ ಮಾಡಕ್ ಬರಲ್ಲ ಅಂತೀರಾ, ಮೊಬೈಲ್ ನಲ್ಲೂ ಅಪ್ಲೈ ಮಾಡಬಹುದು. ಡೆಸ್ಕ್ಟಾಪ್ ನೋಡ್ಬಿಟ್ಟು ಆನ್ ಇಟ್ಕೊಂಡು. ಸೊ ಯಾರಿಗೆಲ್ಲ ಇನ್ನೂ ಅಪ್ಲೈ ಮಾಡಕ್ ಆಗಲ್ಲ ಅಂದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಯಾವ ತರ ಅಪ್ಲಿಕೇಶನ್ ಫಿಲ್ ಮಾಡೋದು ಅಂತಾನು ವಿಡಿಯೋ ಮಾಡಿ ಹಾಕ್ತೀನಿ.